ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕೆಲಸಕ್ಕೆ ಬರ್ತಾಯಿದ್ದೀನಿ. ಟೈಮ್ ಬಂದು 5:45 ಆಯಿತು, 5:15 ಅಷ್ಟೇ, 5:45 ಆಗಿಲ್ಲ. ನೋಡಿ ಇವಾಗ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ವ್ಲಾಗ್ ಕಂಟಿನ್ಯೂ ಆಯಿತು, ನಂದು ಸ್ಟಾರ್ಟ್ ಮಾಡಿದೆ ವ್ಲಾಗ್ ಇವಾಗ. ಮನೆಯಲ್ಲಿ ಬಂದು ಚಿತ್ರಾನ್ನ ಮಾಡಿದೆ, ನಿಂಬೆಹಣ್ಣು ಚಿತ್ರಾನ್ನ ಮಾಡಿಬಿಟ್ಟು ಮಕ್ಕಳ ಬಾಕ್ಸ್ಗೆ ಇವಾಗ ಬರ್ತಾಯಿದ್ದೀನಿ ಕೆಲಸಕ್ಕೆ. ಬೆಳಗ್ಗೆ ಟೈಮಲ್ವಾ, ಲಾರಿಗಳೇ ಓಡಾಡ್ತವೆ, ಹೆವಿ ಗಾಡಿಗಳು ಓಡಾಡುತ್ತೆ. ಇವತ್ತು ಮಳೆ ಬೇರೆ ಬರ್ತಿದೆ ಫ್ರೆಂಡ್ಸ್. ನೋಡು, ತುಂತುರು ಮಳೆ ಬರ್ತಿದೆ. ಅಯ್ಯೋ ನೋಡಿ, ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆಯಿತು. ಹಾಲ್ ಗಾಡಿ ಮತ್ತು 2 ವೀಲರ್ ಟಚ್ ಆಯಿತು. ಬೆಳಗ್ಗೆ ಹೊತ್ತು ಕಾಣಿಸಲ್ಲ, ಆ ಕಡೆಯಿಂದ ಮಳೆ ಬೇರೆ ಬರ್ತಿತ್ತ. ಪಾಪ ಏಟಾಯ್ತೇನೋ ಅನಿಸುತ್ತೆ. ಎರಡು 2 ವೀಲರು ಬಿದ್ದೋಗ್ಬಿಡ್ತು. ಗಾಡಿಗೆ ಏನಾದರೂ ಆಯ್ತು ಅಂತ ನೋಡ್ತಿದ್ರೆ, ಆದರೆ ಅಣ್ಣಗೆ ಜಾಸ್ತಿ ಏಟ್ ಆಗಿರ್ಬೋದು. ಆಕ್ಸಿಡೆಂಟ್ ಆಯ್ತಲ್ಲ ಅಲ್ಲಿ, ಗೊತ್ತಿಲ್ಲಪ್ಪ, 2 ಗಾಡಿ ಬಿದ್ದೋಯ್ತು. ಆಯಿತಾ? ಡೈಲಿ ಇಷ್ಟೊತ್ತಿಗೆ ಕರೆಕ್ಟಾಗಿ ಬರಬೇಕು ಫ್ರೆಂಡ್ಸ್ ನನ್ನ ಕೆಲಸಕ್ಕೆ, ಆದರೆ ಲೇಟ್ ಆಗಿಬಿಡುತ್ತೆ ನಾನು ಬರೋಷ್ಟೊತ್ತಿಗೆ. ಮನೆಯಲ್ಲಿ ಅದೊಂದು ಕೆಲಸ ಇದೊಂದು ಕೆಲಸನೇ ಇಂದ ಲೇಟ್ ಆಗಿಬಿಡುತ್ತೆ. ಬಟ್ ನಾನು ಕರೆಕ್ಟಾಗಿ 5:15 ಬಂದುಬಿಡ್ಬೇಕು ಕೆಲಸಕ್ಕೆ. ನೋಡಿ, ನಮ್ಮ ಮೇಡಮ್ ಅವ್ರಿಗೆ ಪೂಜೆಗೆ ಹೂವು ತೊಗೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆದರೆ ಮಳೆ ಬಂದ್ರೂ ಗಾಳಿ ಕಡಿಮೆ ಇದೆ, ಚಳಿ ಕಡಿಮೆ ಇದೆ ಮೈನ್ ಇವಾಗ. ಇಲ್ಲಾಂದರೆ ಇಷ್ಟೊತ್ತಲ್ಲಿ ಆಚೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜೋರು ಥಂಡಿ ಇರ್ತಿತ್ತು. ಇವಾಗ ಸ್ವಲ್ಪ ಮಳೆ ಕಡಿಮೆ, ಇದು ಮಳೆ ಬಂದ್ರೂ ಚಳಿ ಕಡಿಮೆ ಇದೆ. ಫುಲ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಡೈಲಿ ವ್ಲಾಗ್ಸಲ್ಲಿ ಹಾಕ್ತೀನಿ. ಇವತ್ತು ವಿಹಾನ್ ಸ್ಕೂಲ್ ಹತ್ರ ಬೇರೆ ಹೋಗಬೇಕು, ಒಂದೇನೋ ಡ್ಯಾನ್ಸ್ ಫೀಸ್ ಕಟ್ಟಬೇಕಂತೆ. ಒಂದು ಸ್ಕೂಲ್ ಹತ್ರ ಹೋಗಬೇಕು, ಕೆಲಸ ಮುಗಿಸ್ಕೊಂಡು ವಿಹಾನ್ ಸ್ಕೂಲ್ ಹತ್ರ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಏನೇನು ಅಡುಗೆ ಮಾಡಿದ್ನಂದರೆ, ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೀನಿ, ಮಧ್ಯಾಹ್ನ ಊಟಕ್ಕೆ ಅನ್ನ, ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು, ಗೋರಿಕಾಯಿ ಪಲ್ಯ, ಇದೊಂದು ಪಲ್ಯ. ನೋಡಿ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಬಂದನಲ್ಲ, ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಬೆಳಗ್ಗೆ ಟಿಫನ್ಗೆ ಪಡ್ಡು ಮಾಡಿದ್ದೀನಿ, ಪಡ್ಡುಗೆ ಚಟ್ನಿ, ಮಧ್ಯಾಹ್ನ ಊಟಕ್ಕೆ ಅನ್ನ, ಸಾಂಬಾರು, ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ,
ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಇದು ನೈಟಿಗೆ ಚಪಾತಿಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ. ಇದು ಚಪಾತಿ ಹಿಟ್ಟು ಕಲಸಿಕ್ಬಿಟ್ಟಿದ್ದೀನಿ. ಆಮೇಲೆ ಬಂದು ಚಪಾತಿ ಮಾಡ್ತೀನಿ. ನಾನು ಇಷ್ಟು ಅಡುಗೆ ಮಾಡೋವಾಗೇ ಅಡುಗೆ ಮಾಡ್ತಾ ನೋಡಿ ಫ್ರೆಂಡ್ಸ್, ನಾನು ನಾಳೆಗೆ ವೆಜಿಟೇಬಲ್ನ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಅಡುಗೆ ಮಾಡ್ತಾ ಸ್ವಲ್ಪ ಟೈಮ್ ಇರುತ್ತಲ್ವ, ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊತೀನಿ. ನಾಳೆಗೆ ಈಸಿ ಆಗುತ್ತೆ ನೋಡಿ. ಆಮೇಲೆ ಇದೆಲ್ಲ ಕಟ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಹಿಡಿಸುತ್ತಲ್ವ, ಅದಕ್ಕೋಸ್ಕರ ನಾನು ಇದು ಫಸ್ಟೇ ಒಂದು ದಿವಸ ಮುಂಚೆನೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆಮೇಲೆ ನೋಡಿ, ಇದು ಕೊಬ್ಬರಿ, ಇದು ಕಡಲೆಬೀಜ ಪೌಡ್ರ್, ಇದನ್ನು ಅಷ್ಟೇ ನಾನು ಯಾವಾಗೂ ನಾನು ಅಡುಗೆದಲ್ಲಿ ಸ್ಟಾಕ್ ಇರುತ್ತೆ ಇದು. ಯಾಕಂದರೆ ನಾನು ಅಡುಗೆ ಮಾಡಬೇಕಂದ್ರೆ ಕೊಬ್ಬರಿ ಪೌಡ್ರು ನೋಡಿ, ಇದು ಕೊಬ್ಬರಿ ಪೌಡ್ರ್. ಇದು ಕೊಬ್ಬರಿ ಪೌಡ್ರನ್ನ ನಾನು ಈ ಥರ ಮಿಕ್ಸಿಯಲ್ಲಿ ಹಾಕಿ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದು ಕಾಯಿ ನನಗೆ 1 ವಾರ ಬರುತ್ತೆ. ಈ ಕಡಲೆಬೀಜ ಪುಡಿನ ಅಷ್ಟೇ 1 ವಾರ ಬರುತ್ತೆ. ನಾನು ಇದು 2 ಮಾತ್ರ ನಾನು ಸ್ಟಾಕ್ ಇಟ್ಕೊತೀನಿ. ಯಾಕಂದರೆ ಅವಾಗ ಕೊಬ್ಬರಿ ತೆಗೆದು ಮಾಡೋಕ್ಕೆ ತುಂಬ ಟೈಮ್ ಹಿಡಿಸುತ್ತೆ. ಕಡಲೆಬೀಜನೂ ಅಷ್ಟೇ ಅವಾಗವಾಗ ಫ್ರೈ ಮಾಡಬೇಕಂದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವೆರಡು ನಾನು ಸ್ಟಾಕ್ ಮಾಡ್ಕೊತೀನಿ. ಅಡುಗೆ ಮಾಡ್ತಾ ವೆಜಿಟೇಬಲೂ ನಾನು ಕಟ್ ಮಾಡಿ ಇಟ್ಕೊತೀನಿ. ಇದೆಲ್ಲ ನಿಮ್ಗೊಂದು ಟಿಪ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಅದೇ ಥರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇಷ್ಟು ಅಡುಗೆ ಮಾಡಿದ್ವಲ್ಲ, ಇಷ್ಟು ಅಡುಗೆ ಮಾಡಿದ್ರೆ ಕಿಚನ್ ಇಷ್ಟು ಗಲೀಜಾಗುತ್ತೆ ನೋಡಿ. ಈ ಕಿಚನ್ ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ತುಂಬ ಟೈಮ್ ಹಿಡಿಸುತ್ತೆ ನೋಡಿ. ಇಷ್ಟು ಗಲೀಜಾಗಿದೆ ಕಿಚನ್. ನಮ್ಮ ಮೇಡಮವ್ರು ಬರೋಷ್ಟಾಗಿ ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಅಷ್ಟೇ ನಾನು ಹೊಡೆದ ಬಿಡ್ತಾರೆ. ಎಷ್ಟು ಗಲೀಜಾಗಿಬಿಟ್ಟಿದೆ ನೋಡಿ. ಬೇಗ ಫಸ್ಟು ಕಿಚನ್ ಕ್ಲೀನ್ ಮಾಡಿ ನಮ್ಮ ಮೇಡಮವ್ರು ಕಾಫಿ ಕುಡಿಯೋಕ್ಕೆ ಬರ್ತಾರೆ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಕಿಚನ್ ಕ್ಲೀನ್ ಆಯಿತು. ಕಾಫಿ ಮಾಡ್ತಾಯಿದ್ದೀನಿ, ಕಾಫಿ ಕುಡಿಯೋದಕ್ಕೆ. ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು. ಅವಾಗೆ ಕಿಚನ್ ಹೆಂಗಿತ್ತು ನೋಡಿ, ಇವಾಗ ಹೆಂಗಿದೆ. ಅಷ್ಟೇ ಇದೆ ಹಣ್ಣು ಟೊಮೊಟೊ. ಫ್ರೆಂಡ್ಸ್, ಈಗ ಒಂದು ಜಾಗದಲ್ಲಿ ಅಡುಗೆ ಆಯಿತು. ಇವಾಗ ಡಿ ಬ್ಲಾಕ್ ಹೋಗ್ತಿದ್ದೀನಿ. ಡಿ ಬ್ಲಾಕಲ್ಲೂ ಅಡುಗೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು. ಯಾಕಂದರೆ ಇವತ್ತಿಲ್ಲಿ ಸಾಯಂಕಾಲ ಮಾಡೋಷ್ಟೇನಿಲ್ಲ. ಸಾಯಂಕಾಲಕ್ಕೆ ಮೇಡಮ್ ಅವರೆಲ್ಲ ಹೊರಗಡೆ ಹೋಗ್ತಾರಂತೆ. ಬರೀ ಇವಾಗ ಮಧ್ಯಾಹ್ನಕ್ಕೆ ಮಾತ್ರನೇ ಮಾಡಿರೋದು. ನೋಡಿ ಎಷ್ಟು ಜೋರಾಗಿ ಮಳೆ ಬಂದಿದೆ. ಗೊತ್ತಿಲ್ಲ, ಒಳಗಡೆ ಇದ್ದೆ, ಒಂಚೂರು ಗೊತ್ತಾಗಿಲ್ಲ. ಎಷ್ಟು ಜೋರಾಗಿ ಬಂದಿದೆ ನೋಡು ಮಳೆ. ಆಂಟಿ ಗೊತ್ತಾಗಿಲ್ಲ ಆಂಟಿ, ಬೆಳಗ್ಗೆ ಬರೋವಾಗ ಮಳೆ ಬಂತು, ಇವಾಗ ಮಳೆ ಬಂದಿದ್ದು ಗೊತ್ತಾಗಿಲ್ಲ. ಎಷ್ಟೊಂದು ಜೋರಾಗಿ ಮಳೆ ಬಂದಿದೆ. ಹ್ಞೂ ಆಂಟಿ, ಕುಡಿದೆ ಕಾಫಿ. ಇಲ್ಲಿ ಅವನು ಬರ್ತಾನ? ಹಾಂ, ಹ್ಞೂ ರೆಡಿ ಇದ್ದ. ನಮ್ಮ ಬರೋವಾಗ ಮಲಗಿರ್ತಾರೆ, ನಾನು ಬೇಗ ಬಂದುಬಿಡ್ತೀನಿ. ನಮ್ಮ ದೊಡ್ಡ ಮಗ ಬಿಡ್ತಾನೆ. ನೋಡಿ ಫ್ರೆಂಡ್ಸ್, ನನ್ನ ಕೆಲಸದ ಹತ್ರ ಇದು ಏನು ಮರನೋ ಗೊತ್ತಿಲ್ಲ, ಅದ್ರ ಕಾಯಿಗಳು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಕಾಯಿ ತುಂಬ ಚೆನ್ನಾಗಿದೆ. ಬಟ್ ಏನು ಮರ ಅಂತ ಮಾತ್ರ ಇದು ಗೊತ್ತಿಲ್ಲ. ಶೋ ಮರ ಅಂತ ಅಂದ್ಕೊತೀನಿ. ಇದ್ರ ಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮರ ಬಂದು ಈ ಥರ ಬರುತ್ತೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ನಿಮ್ಗೆ ಮರ ಗೊತ್ತಿದ್ದರೆ ಇದೇನು ಮರ ಅಂತ ನೀವು ಕಮೆಂಟಲ್ಲಿ ಪ್ಲೀಸ್ ನನಗೆ ಹೇಳಿ. ನನಗಾದರೆ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ? ಏನು ಕ್ಲೀನ್ ಮಾಡ್ತಿದ್ದೀರಾ? ಎಲ್ಲಿ ನಿಮ್ಮ ಅಕ್ಕವ್ರು ಯಾರೂ ಕಾಣಿಸ್ತಾನೆ ಇಲ್ಲ. ಮನೇಲಿದ್ದಾರಾ? ನೋಡಿ ಫ್ರೆಂಡ್ಸ್, ಅಂಗಡಿ ಹತ್ರ ಬಂದೆ. ಏನೋ ತಗೋಬೇಕಾಗಿತ್ತು. ಅದೇ ಫಿಲಮ್ಗೆ ಹೋಗ್ತೀವಲ್ವ, ಅದಕ್ಕೋಸ್ಕರ ಇದು ತೊಗೊಳ್ಳೋಣ ಅಂತ ಬಂದೆ. ಪಾಪ್ಕಾರ್ನು ಮನೆಯಿಂದನೇ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ತುಂಬ ರೇಟ್ ಇರುತ್ತಲ್ವ,
ಸುಮ್ಮನೆ ಯಾಕಷ್ಟೆಲ್ಲ ದುಡ್ಡಲ್ಲಿ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿಬಿಟ್ಟು ತೊಗೊಂಡೋಗೋಣ ಅಂತ ಬಂದೆ. ಪಾಪ್ಕಾರ್ನ್ ಎಲ್ಲ ಇದೆ, ಅದು ಪ್ಯಾಕೆಟ್ ಇರುತ್ತಲ್ಲ ಮಾಡೋದು. ಹಾಂ, ಎಲ್ಲಿ ಕುಕ್ಕರಲ್ಲಿ ಹಾಕಿ ಮಾಡ್ತೀವಲ್ಲ ಅದು ಎಲ್ಲಿದೆ? ಎಷ್ಟದು ಪ್ಯಾಕೆಟು? 33. ಮಸಾಲೆ ಎಲ್ಲ ಇರುತ್ತಾ? ಪೆರಿ ಪೆರಿ, ಆಮೇಲೆ ತಂದೂರಿ, ಚೀಸ್ ಬಸ್ಟ್ ಫ್ಲೇವರ್ಗಳು. 30 ರೂಪಾಯಾ? ಇದೇನು ಚಿಕ್ಕ ಪ್ಯಾಕೆಟ್ ಇದಿಲ್ಲ, ಇದೆಷ್ಟು ಇದು? ನಾನಂದ್ರೆ ಇದು ತೊಗೊಳ್ಳೋಣ ಅಂತ ನೆನೆಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಮೂರು ಪ್ಯಾಕೆಟ್ ತೊಗೊತೀನಿ. ಅಲ್ಲಿ ಒಂದು ಪ್ಯಾಕೆಟ್ ಎಷ್ಟು 180 ರೂಪಾಯಿನೋ ಇರುತ್ತೆ. ತುಂಬ ವೇಸ್ಟ್. ಅದಕ್ಕೋಸ್ಕರ ನಾವೇ ಮನೆಯಲ್ಲೇ ಮಾಡಿ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ನಮ್ಮ ಐಡಿಯಾ ಹೆಂಗಿದೆ ಹೇಳಿ ಫ್ರೆಂಡ್ಸ್ ನೀವೇ. ಇದು ಸುಡ್ಕಾದೆಯಾ ಪೇಸ ಇಲ್ಲ ನೋಡಿ. ನಮ್ಮ ಅಕ್ಕ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅವಾಗೆ ನೋಡಿ. ದೇವ್ರ ಮನೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಒಂದು ದಿವಸ ನಾನು ದೇವ್ರ ಮನೆ ವ್ಲಾಗ್ ಮಾಡ್ತೀನಿ. ನಾನು ಅಕ್ಕಾಗೆ ಟೈಮ್ ಇರಬೇಕು, ನನಗೂ ಟೈಮ್ ಇರಬೇಕು. ನೋಡಿ ಎಷ್ಟು ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಮೇಂಟೈನ್ ಮಾಡ್ತಾರಪ್ಪ, ಗ್ರೇಟ್. ನೋಡಿ ಫ್ರೆಂಡ್ಸ್, ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಬಂದಿದ್ದೀನಿ. ಮನೆಗೆ ಹೋಗಬೇಕು. ಏನಾ సేమ్ దాని టైగర్ పేస్ లాగా ఉంది కా. రాకపోదామా? పోదామా బాణారం నాడు దేవస్థానంకి. దాన్ని తొడకపోదాము. పారు ఇంట్లో ఉన్నాడు. ఏం క్లీన్ చేస్తాడు ఇప్పుడు నువ్వు? మళ్ళా చేస్తురాక నేను పోతాను. పెయ్యి ఫిలం పోదాం రా సాయంత్రం. ರಾಕ ಇಲ್ಲ ಇಪ್ಪತ್ತು ರಜಾ ಜಗಳ ಆಡೋದೆ ನೋಡಿ ಫ್ರೆಂಡ್ಸ್. ನಮ್ಮ ಅಕ್ಕ ಮನೆ ಹತ್ರ 2 ಬೆಕ್ಕು ನೋಡಿ ಹೆಂಗಿದ್ದಾವೆ. ಅದ್ರ ಹೆಸರು ಸಿರಿ. ಇದ್ರ ಹೆಸರು ತಾನೇ ಸಿರಿ. ಓ ಬ್ಯಾಗ್ನಿಂದ ಹಾಂ ಏನು ನೋಡಿ ಫ್ರೆಂಡ್ಸ್. ಅವಾಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಿಲ್ಲ ನೋಡಿ. ಇವಾಗೆಲ್ಲ ಖಾಲಿ ಆಯಿತು. ಇವಾಗ ಮನೆಗೆ ಹೋಗ್ತಿದ್ದೀನಿ. ಅವಾಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಫುಲ್ ಟೈಮ್ ಸಾಕಾಗಿಲ್ಲ. ಅದಕ್ಕೋಸ್ಕರ ಅವಾಗ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಹೋಗಿ ವಿಹಾನಿಗೆ ಊಟ ಮಾಡಿಸ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಅಂಗಡಿ ಹತ್ರ ಬಂದೆ, ಅಂಗಡಿ ಹತ್ರ ಇದ್ದೀನಿ. ಮನೆಯಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಹಾಕಿರೋದು ಈರುಳ್ಳಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಕೋಡ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಅಂಗಡಿಯಿಂದ ಪಾತ್ರೆ ಎಲ್ಲ ತಗೊಬರ್ತೀನಲ್ವ, ಅಂಗಡಿಯಿಂದ ತಗೊಬಂದಿರೋದೆಲ್ಲ ನಾನು ನೈಟೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನೈಟ್ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಸರಿ ಹೋಗ್ಬಿಡುತ್ತೆ. ಇನ್ನೂ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ಸೊ ಹಂಗೆ ಅದು ವ್ಲಾಗ್ ಮಾಡ್ತಿದ್ನಲ್ಲ ಬೆಳಗ್ಗೆಯಿಂದ, ಅದು ಫುಲ್ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ. ನಮ್ಮ ಟಾಮಿ ನೋಡಿ, ಇದು ನೋಡಿ ಅಶೋಕ ವಿಹಾನ್ ಇಬ್ಬರು ಮಲ್ಕೊಂಡಿದ್ದಾರೆ ನೋಡಿ. ಹೊರಗಡೆ ಎಲ್ಲ ಇವಾಗ ವಾಶ್ ಮಾಡಿದೆ ನಾನು.